ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಸಿಂಪಲ್ಲಾಗಿರುವಂಥ ಕ್ರೋಶೆ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ನೋಡುವ. ಈ ಡಿಸೈನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 6 ಎಳೆ ದಾರ, 10 ನಂಬರ್ ನೀಡಲ್, ಕ್ಲಾತ್. 2 ಸಲ ಲಾಕ್ ಮಾಡಿಬಿಡಿ. 5 ಚೈನ್ಗಳನ್ನ ಹಾಕಿ 1 2 3 4 5 ಚೈನ್ಗಳನ್ನ ಹಾಕಿ 3ನೇ ಚೈನ್ಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇದು ಪಿಕಾಟ್ ಥರ ರೆಡಿ ಆಗ್ತದೆ. ಈಗ ನಾವು ನೆಕ್ಸ್ಟ್ ನೀಡಲ್ ಮೇಲೆ ದಾರನ ತಗೊಂಡು 1 ಚೈನ್ ಆಗುವಷ್ಟು ಗ್ಯಾಪ್ ಬಿಟ್ಟು ಇಲ್ಲೇ ಪಕ್ಕದಲ್ಲೇ ನಾವು ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಡಬಲ್ ಕ್ರೋಶನ ಮಾಡಿ ಮತ್ತೆ ನಾವು 3 ಚೈನ್ಗಳನ್ನ ಹಾಕಿ 3 ಚೈನ್ಗಳನ್ನ ಹಾಕಿ ಈ ಡಬಲ್ ಕ್ರೋಶ ಮತ್ತು ಈ ಇನ್ನೊಂದು ಹಾಕಿದ್ದೇವೆ ನೋಡಿ, 5 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ್ವಲ್ಲ, ಅದರ ಮಿಡ್ಲಲ್ಲಿ ನಾವು ಒಂದು ಲಾಕ್ ಮಾಡಿಕೊಳ್ಬೇಕು. ಅಷ್ಟೊತ್ತಿಗೆ ಇನ್ನೊಂದು ಪಿಕಾಟ್ ಆಗ್ತದೆ. ಹೀಗೆ ನಾವು ಈ ಫಸ್ಟ್ನೇದು ಸೇರಿ ಒಟ್ಟಿಗೆ 6 ಡಬಲ್ ಕ್ರೋಶಗಳನ್ನ ಹಾಕಿ ಪಿಕಾಟ್ನ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ದಾರನ ತಗೊಂಡು 1 ಚೈನ್ ಆಗುವಷ್ಟು ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶ ಹಾಕಿ 1 2 3 ಚೈನ್ಗಳನ್ನ ಹಾಕಿ ಅದೇ ಡಬಲ್ ಕ್ರೋಶದ ಗ್ಯಾಪಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ತುಂಬ ಈಸಿ ಇದೆ ಡಿಸೈನ್. ಡಬಲ್ ಕ್ರೋಶ ಹಾಕಿ ಮತ್ತೆ 3 ಚೈನ್ಗಳನ್ನ ಹಾಕಿ ಮತ್ತು ಡಬಲ್ ಕ್ರೋಶ ಗ್ಯಾಪಿಗೆ ನಾವು ಒಂದು ಲಾಕ್ ಮಾಡಿ ಪಿಕಾಟ್ನ ಮಾಡ್ಕೊಳ್ಬೇಕು. ಈಗ ನೋಡಿ, ಈ ಥರ ಚಿಕ್ಕದಾದ ಒಂದು ಡಿಸೈನ್ ರೆಡಿ ಆಗ್ತದೆ. ಈಗ 4 ಆಯ್ತಲ್ಲ, ಇನ್ನು 2 ಡಬಲ್ ಕ್ರೋಶಗಳನ್ನ ಹಾಕಿ ಪಿಕಾಟ್ ಮಾಡಿಕೊಳ್ಳುವ. ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶನ ಹಾಕಿ ಮತ್ತೆ 3 ಚೈನ್ಗಳನ್ನ ಹಾಕಿ ಮತ್ತೆ ಆ ಡಬಲ್ ಕ್ರೋಶದ ಗ್ಯಾಪ್ ಒಳಗೆ ನಾವು ಲಾಕ್ ಮಾಡಿ ಕೊಡಬೇಕು. ಸೊ 5 ಡಬಲ್ ಕ್ರೋಶ ಪಿಕಾಟ್ ಆಯಿತು. ಇನ್ನೊಂದು ನಾವು ಹಾಕುವ. ನೋಡಿ, ಇಲ್ಲಿ ಈ ಒಂದು ಫಸ್ಟ್ನೇದು ಸೇರಿ ನಾವು ಲೆಕ್ಕಕ್ಕೆ ಇಟ್ಕೊಂಡು 6 ಡಬಲ್ ಕ್ರೋಶಗಳನ್ನ ಹಾಕಿ ಪಿಕಾಟ್ನ ಮಾಡಬೇಕು. ನೆಕ್ಸ್ಟ್ ನಾವು ಬರೀ ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು, ಪಿಕಾಟ್ ಹಾಕ್ಕೊಳ್ಬಾರ್ದು. ನೀಡಲ್ ಮೇಲೆ ದಾರನ ತಗೊಂಡು ಅದೇ ರೀತಿ 1 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟಿಗೆ ನಾವು ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶನ ಹಾಕಿ ದಾರನ ಮೇಲೆ ಮಾಡಿಬಿಟ್ಟು ಈ ಥರ ಸಣ್ಣ ಬೀಡ್ಸ್ ನಾವು 4 ಬೀಡ್ಸ್ನ ತಗೊಳ್ಬೇಕು. ಸ್ವಲ್ಪ ಲೂಸ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಇದೆ ನೋಡಿ, ಬೀಡಿದೆ ನೋಡಿ, ಇದರ ಕೆಳಗಡೆಯಿಂದ ನಾವು ಥ್ರೆಡ್ನ ತಗೊಳ್ಬೇಕು. ಹೀಗೆ ಮಾಡಿ
ಥ್ರೆಡ್ನ ತಗೊಂಡು ಹೀಗೆ ಮಾಡಿ, ಇಲ್ಲಿ 4 ಥ್ರೆಡ್ ಇದೆ ನೋಡಿ, ಅಲ್ಲಿ ನಾವು ಇಲ್ಲಿ ಹೀಗೆ ಲಾಕ್ ಮಾಡಿಕೊಳ್ಬೇಕು. ಆಗ ಈ ಬೀಡ್ಸ್ ಸುತ್ತಲೂ ಚೈನ್ ಸ್ಟಿಚ್ನ ಹಾಕ್ಕೊಳ್ಬೇಕು. 1 2 3 ಬೀಡ್ಗಳನ್ನ ಹಾಕಿ ಮತ್ತೆ ನಾವು ಅಲ್ಲಿಂದ 3 ಚೈನ್ಗಳನ್ನ ಹಾಕಿ ಈ ಫಸ್ಟ್ ಬೀಡ್ ಮತ್ತು ಸೆಕೆಂಡ್ ಬೀಡ್ ಮಧ್ಯೆ ನಾವು ಲಾಕ್ ಮಾಡಿಕೊಳ್ಬೇಕು. ಈ ಥರ ಲಾಕ್ ಮಾಡಿದ ಮೇಲೆ ಮತ್ತೆ ನಾವು 3 ಚೈನ್ಗಳನ್ನ ಹಾಕಿ 1 2 3 ಚೈನ್ಗಳನ್ನ ಹಾಕಿ ನಾವು 2 ಮತ್ತು 3ರ ಮಧ್ಯೆ ನಾವು ಲಾಕ್ ಮಾಡಿಕೊಳ್ಬೇಕು. 2 ಆಯಿತು ನೋಡಿ. 2 ಆದಮೇಲೆ ಮತ್ತೆ ನಾವು 3 ಚೈನ್ಗಳನ್ನ ಹಾಕಿ, ನೀವಿಲ್ಲಿ ಯಾವ ಬೀಡನ್ನ ಬೇಕಾದರೂ ನೀವು ತೊಗೊಳ್ಬೋದು. ಸೊ ನಾನು ರೌಂಡ್ ಬೀಡ್ ತೊಗೊಂಡಿದ್ದೆ, ನೀವು ಕ್ರಿಸ್ಟಲ್ ಬೀಡ್ ತೊಗೊಳ್ಬೋದು, ಇಲ್ಲ ಇದಕ್ಕಿಂತ ದೊಡ್ಡ ಬೀಡು ತೊಗೊಳ್ಬೋದು, ನೋ ಪ್ರಾಬ್ಲಮ್. ಬಟ್ ಈ ಚೈನ್ಗಳು ಜಾಸ್ತಿ ವೇರಿಯೇಷನ್ ಆಗ್ತದೆ ಅಷ್ಟೇ, ಕಮ್ಮಿ ಜಾಸ್ತಿ ವೇರಿಯೇಷನ್ ಆಗ್ತದೆ ಅಷ್ಟೇ. 3 ಚೈನ್ಗಳನ್ನ ಹಾಕಿದ ಮೇಲೆ ನಾವಿಲ್ಲಿ ಈಗ 3 ಮತ್ತು 4 ಬೀಡ್ಗಳ ಮಧ್ಯೆ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿಲಿ ಈ ಥರ ಕಾಣ್ತದೆ. ತುಂಬ ಸಿಂಪಲ್ ಆಗಿದೆ ಡಿಸೈನ್, ನೀವು ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿದೆ, ಹಾಗೆಯೇ ಕಂಟಿನ್ಯೂ ಸಾರಿ ಹಾಕ್ತಾ ಹೋದರೆ ತುಂಬ ಚೆಂದ ಕಾಣ್ತದೆ. ಇದಕ್ಕೆ ಒಂದು ಸಲ ನಾವು ಈ ಥರ ಬೀಡ್ ಹಾಕಿರಿ, ಇನ್ನೊಂದು ಸಲ ನಾವು ಅದು ಕುಚ್ಚು ಹಾಕಲಿಕ್ಕೆ ಜಾಗನ ಬಿಡಬೇಕು. ಒಂದು 3 ಚೈನ್ ಆಗುವಷ್ಟು ಗ್ಯಾಪ್ ಬಿಟ್ಟು ನಾವು ಇಲ್ಲಿಗೆ ಇನ್ನೊಂದು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಕಾಣ್ತದೆ. ಸೊ ನಾವೀಗ ಮತ್ತೆ 6 ಡಬಲ್ ಕ್ರೋಶ ಮತ್ತು ಅದರ ಮೇಲೆ ಪಿಕಾಟ್ನ ಹಾಕ್ತಾ ಹೋಗಬೇಕು. ಆಮೇಲೆ ದಾರನ ತಗೊಂಡು ಇಲ್ಲಿ ನಾವು ಒಂದು ಚೈನ್ನಷ್ಟು ಜಾಗನ ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶ ಮಾಡಿ 1 2 3 ಚೈನ್ಗಳನ್ನ ಹಾಕಿ ಆ ಡಬಲ್ ಕ್ರೋಶದ ನಡುವೆ ನಾವು ಲಾಕ್ ಮಾಡಿಕೊಳ್ಬೇಕು. ನೀಡಲ್ನಲ್ಲೇ ದಾರನ ತಗೊಂಡು ಎರಡು ಒಂದ್ಸಲ ಹಾಕಿ ಡಬಲ್ ಕ್ರೋಶನ ಮಾಡಿ 1 2 3 ಚೈನ್ಗಳನ್ನ ಹಾಕಿ ಮೇಲೆ ದಾರನ ತಗೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಹಾಗಿದ್ಮೇಲೆ ಹೀಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಕುಚ್ಚು ಹಾಕಿದ ಮೇಲೆ ನಿಮಗೆ ಡಿಸೈನ್ ಈ ಥರ ಕಾಣ್ತದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.